ರೈಟ್. ಎಲ್ರಿಗೂ ಜಬೀಮ್ಗಳು. ಇವತ್ತು ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಕಲಬುರಗಿ ಜಿಲ್ಲೆಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಗೌರವ ಅಧ್ಯಕ್ಷರಾದಂಥ ವಿಶಾಲ್ ದರ್ಗಿ ಅವರು, ಜಿಲ್ಲಾ ಉಪಾಧ್ಯಕ್ಷರಾದಂಥ ಸಂಪತ್ ಕುಮಾರ್ ವಳಕೇರಿಯವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ಅರುಣ್ ಬೈಣೆ ಅವರು, ಜಿಲ್ಲಾ ಕಾರ್ಯದರ್ಶಿಯಾದಂಥ ಚಂದ್ರಕಾಂತ್ ವಾಲಿ ಅವರು, ಜಿಲ್ಲಾ ಖಜಾಂಚಿಯಾದ ಪ್ರಭು ಪಟ್ಟಣ ಅವರು ಆಗಮಿಸಿದ್ದಾರೆ. ಇವತ್ತಿನ ಉದ್ದೇಶ ಇಷ್ಟೇ, ನಮ್ಮ ರಾಜ್ಯದಲ್ಲಿ ನಡೀತಿರುವಂಥ, ಅದು ಗುಲ್ಬರ್ಗದಲ್ಲಿ 5ನೇ ತಾರೀಕಿನ ನಡೀತ ಜಾತೀಯ ಜನಗಣತಿಯ ಒಂದು ನಿರುತ್ಸಾಹವನ್ನು ಕುರಿತು ಮಾತಾಡ್ತೀವಿ. ಸರ್ಕಾರದ ಉದ್ದೇಶ ಏನಾಗಿತ್ತು, ಮನೆ ಮನೆಗೆ ಹೋಗಿ ಒಂದು ಕುಟುಂಬ ಕೂಡ ಇದರಿಂದ ತಪ್ಪಿ ಹೋಗಬಾರ್ದು ಉದ್ದೇಶದಿಂದ ಸರ್ಕಾರವು 5ನೇ ತಾರೀಕಿನಿಂದ ಜನಗಣತಿ ಜಾತಿ ಜನಗಣತಿ ಪ್ರಾರಂಭ ಮಾಡಿತ್ತು. ಆದರೆ ಈ ಜಾತಿ ಗಣತಿಯಲ್ಲಿ ಅನೇಕ ಲೋಪದೋಷಗಳನ್ನು ಕೂಡಿದೆ. ಇಲ್ಲಿವರೆಗೆ ಸುಮಾರು ನಾವು ನಮ್ಮ ಗುಲ್ಬರ್ಗ ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗೆ, ಪ್ರತಿಯೊಂದು ತಾಲೂಕು ಹೆಡ್ ಕ್ವಾರ್ಟರ್ಗೆ ಹೋಗಿ ನಮ್ಮ ಸಮಿತಿಯನ್ನು ಭೇಟಿ ಕೊಟ್ಟಾಗ ಬರುವ ಸಮಸ್ಯೆ ಏನಂದ್ರೆ, ಇಲ್ಲ ನಮ್ಮಲ್ಲಿ ಸರ್ವರ್ ಬಂದಿಲ್ಲ ಸರ, ಮತ್ತು ಗಣಿತದಾರರಿಗೆ ಸರಿಯಾಗಿ ಒಂದು ತರಬೇತಿ ಆಗಿಲ್ಲ. ಕೇವಲ 3 ಗಂಟೆ ಅವ್ರಿಗೆ ತರಬೇತಿ ಮಾಡಿ ಅವ್ರಿಗೆ ಕಳಿಸಿದ್ರೆ ಅವ್ರನ್ನ ಯಾವ ಡಾಕ್ಯುಮೆಂಟ್ ಏನು ಮಾಡ್ಬೇಕೆಂಬುದು ಕೂಡ ಅವ್ರಿಗೆ ಸರಿಯಾದ ಮಾಹಿತಿ ಇಲ್ಲ. ನಿಯಮದ ಪ್ರಕಾರ ವೋಟರ್ ID ಇರ್ಬೋದು, ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಇಟ್ಕೊಂಡು ಜಾತಿ ಗಣತಿ ಮಾಡಬೇಕಂತ ಸರ್ಕಾರದ ಒಂದು ನಿರ್ದೇಶನ ಇದೆ. ಆದರೆ ಒಬ್ಬೊಬ್ಬ ಗಣಿತದಾರ ಒಂದೊಂದು ಹೇಳ್ತಿದ್ದಾರೆ, ನಮ್ಗೆ ವೋಟರ್ ಲಿಸ್ಟ್ ಕೊಟ್ಟಾರ, ನಾವು ವೋಟರ್ ಲಿಸ್ಟ್ ತೊಗೊಂಡು ಮನೆಗೆ ಹೋಗ್ತೀವಿ, ಆ ವೋಟರ್ ಲಿಸ್ಟ್ನಲ್ಲಿ ಇದ್ದವ್ರದ್ದು ಮಾತ್ರ ನಾವು ಗಣತಿಯಲ್ಲಿ ತೋತೀವಿ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಬ್ರು ಹತ್ರ ಇಲ್ಲ, ನಾವು ರೇಷನ್ ಕಾರ್ಡ್ ಇದ್ರೆ ಮಾತ್ರ ನಾವು ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನೊಬ್ರು ಕೇಳ್ತಿಲ್ಲ, ರೇಷನ್ ಕಾರ್ಡು ಮತ್ತು ವೋಟರ್ ID ಮತ್ತು ಆಧಾರ್ ಕಾರ್ಡ್ 3 ಇದ್ರೆ ಮಾತ್ರ ನಾವು ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ. ಆ 3 ಇದ್ರೂ ಕೂಡ ಒಂದು ಗಣತಿದಾರನ ದತ್ತಾಂಶವನ್ನು ಸಂಗ್ರಹ ಮಾಡಬೇಕು ಸುಮಾರು 30-40 ನಿಮಿಷ ಇರ್ತದ. ಮಧ್ಯದಲ್ಲಿ ಸರ್ವರ್ ಹೋಗ್ಬಿಟ್ರ ಅವ್ರು ಅಲ್ಲಿಗೆ ಬಿಟ್ಟು ಹೋಗ್ತಾರ, ಅಲ್ಲಿಗೆ ಹೋಗ್ಬಿಟ್ರೆ ಮತ್ತೆ ನೆಕ್ಸ್ಟ್ ಮನೆಗೆ ಬರಲ್ರ. ಸುಮಾರು ಹಳ್ಳಿಗಳು ಇದೇ ಥರ ಆಗ್ಯದ. ಜಿಲ್ಲಾಧಿಕಾರಿಗಳು ಇದನ್ನು ಕೊಡ್ತಾನೆ ಹೇಳಿದೀವಿ, ಸರಿಯಾಗಿ ಮಾಹಿತಿ ಇಲ್ಲ. ಮತ್ತು ಏನು ಗಣತಿದಾರಲ್ಲ, ಟೋಟಲಿ ಅವ್ರ ಮೇಲೆ ಕಂಟ್ರೋಲ್ ಇಲ್ಲ ಸರ್. ಯಾರೋ ಮನ್ಯಾಗ ಕೂತು ತಮ್ಮ ಬೇರೆಯವರು ಖಾಸಗಿ ವ್ಯಕ್ತಿಗಳು ಕೂಡ ಕೂತು ಕೂಡ ಈ ಒಂದು ದತ್ತಾಂಶ ಸಂಗ್ರಹ ಮಾಡೋ ಕೆಲಸ ಕೂಡ ನಡೆದಿದೆ ಗುಲ್ಬರ್ಗದಾಗ. ಮತ್ತು ಇದರಲ್ಲಿ ಏನಾಗ್ಯದ, ಸಮಾಜ ಕಲ್ಯಾಣ ಇಲಾಖೆಯ ಒಂದು ಇದು ಕಂಟ್ರೋಲ್ ಇರೋದ್ರಲ್ಲಿಂದ ಈ ಯಾರು ಕೂಡ ಅಷ್ಟೊಂದು ಇಂಟ್ರೆಸ್ಟ್ ಬೇರೆ ಇಲಾಖೆ ತೋರಲ್ಲ. ವಿಶೇಷವಾಗಿ ಜಿಲ್ಲಾಧಿಕಾರಿ ಇದಕ್ಕೆ ಗಮನ ಹರಿಸಬೇಕಾಗಿತ್ತು. ಈ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸದೆ ಕೇವಲ ಒಂದು ಕಾಟಾಚಾರಕವಾಗಿ ಚಾಲನೆ ಕೊಟ್ಟು ಇಲ್ಲಿ ಬಿಟ್ಬಿಟ್ರಷ್ಟೇ. ಅಲ್ಲಿ ಏನು ನೋಡಿ, ಎಕ್ಸಾಂಪಲ್ 30-40% ಮಾತ್ರ ಆಗ್ಯದ. ಒಂದು ಸಪೋಸ್ ಇಲ್ಲಿ CAB ಕಲ್ಯಾಣ ಅಂತ ದೊಡ್ಡ 3000 ಕುಟುಂಬಗಳವ, ಆ 3000 ಕುಟುಂಬಕ್ಕೆ ಒಬ್ಬರೇ ಒಬ್ಬರು ಗಣತಿಯನ್ನು ನಿಯೋಜನೆ ಮಾಡಿದ್ದಾರೆ ಸರ್. ಇನ್ನೂ ಅಲ್ಲಿ 25% ಕೂಡ ಅಲ್ಲಿ ಗಣತಿಗಳಾಗಿಲ್ಲ. ಮತ್ತು ಇನ್ನೊಂದು ವಿಷಯ ಏನಂದ್ರೆ, ಈ ಒಂದು ಸೇಡಂ ತಾಲೂಕಿನಲ್ಲಿ ಸುಮಾರು 10-15 ಕುಟುಂಬಗಳಿಗೆ ಏನಾಗಿದೆ ಪರಿಸ್ಥಿತಿ ಅಂದರೆ, ಅವರು STದಲ್ಲಿ ಹೋಗ್ಬಿಟ್ರೆ ಸರ್, ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಹೋಗ್ಬಿಟ್ಟಾರ. ಅವ್ರ ಮನೆಗೆಲ್ಲ ಆಧಾರ್ ಕಾರ್ಡ್ಗಳವ, ಅವ್ರ ಮನೆಯೆಲ್ಲ ಕಾಸ್ಟ್ ಸರ್ಟಿಫಿಕೇಟ್ ಅದ, ಆ ಕಾಸ್ಟ್ ಸರ್ಟಿಫಿಕೇಟ್ SC ವಲಯ ಅಂತದ. ಆದ್ರೆ ರೇಷನ್ ಕಾರ್ಡ್ ಎಂಟ್ರಿ ಮಾಡಿದಾಗ ಅವರು ಏನದ ಬ್ಯಾಕ್ವರ್ಡ್ ಕಮಿಟಿ ಮತ್ತು ST ಇದು ಬರ್ತಾ ಇದೆ. ಅದಕ್ಕೆಲ್ಲ ಯಾರು ಹೊಣೆಗಾರರು? ಅದಕ್ಕೆಲ್ಲ ಸರ್ಕಾರ ವ್ಯವಸ್ಥೆ ಹೊಣೆಗಾರ ಆಗ್ಯದ. ಆ ಪಾಪ ಅವ್ರನ್ನ ಗಣತಿಯಿಂದ ಅವ್ರಿಗೆ ಹೊರಗಿಟ್ಟಾರ. ಅದು ಕೂಡಲೇ ಜಿಲ್ಲಾಧಿಕಾರಿಗಳಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು. ವಹಿಸಿ ಅಲ್ಲಿ ಏನು ನಡೆದದ ಆ ಸೇಡಂ ಭಾಗದಾಗ ಏನದ ಎಷ್ಟು ನಮ್ಮ ಗಮನಕ್ಕೆ ಬಂದು ಮಾತ್ರ 10-15 ಕುಟುಂಬವ, ಸುಮಾರು ಕುಟುಂಬಗಳು ಇರುವಂಥ ಸಮಸ್ಯೆ ಕೂಡ ಇವತ್ತಿನ ನಮಗೆ ಕಾಣ್ತಾ ಇದೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಹೋಗಿ ಆ ST ಸರ್ಟಿಫಿಕೇಟ್ ಅದು ಎಂಟ್ರಿ ಮಾಡೋರು ಯಾರು ಹೊಣೆಗಾರರು? ನಿಜವಾದ ಒಂದು ಶೆಡ್ಯೂಲ್ ಕಾಸ್ಟ್ ಅಂದ್ರೆ ವಲಯ ಸಮುದಾಯಕ್ಕೆ ಒಂದು ಅನ್ಯಾಯ ಆಗ್ತದ. ಅದಕ್ಕೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕು ಅದರ ಕಡೆ. ಮತ್ತು ಇನ್ನೊಂದು, ಇಲ್ಲಿ ನಮ್ಮ ಒಂದು ಊಹೆ ಪ್ರಕಾರ ಬೇಡ ಜಂಗಮರ ಹೆಸರುಗಳನ್ನು ಮ್ಯಾಕ್ಸಿಮಮ್ ಸೇರುತ್ತ ಪ್ರಯತ್ನ ಕೂಡ ನಡೆದಿಲ್ಲ. ನಮ್ಮ ಭಾಗದಲ್ಲಿ ಬೇಡ ಜಂಗಮರು ಇಲ್ಲ. ಆದರೂ ಕೂಡ ಕೆಲವರು ಇದ್ರೂ ಕೂಡ ಅವುಗಳಿಗೆ ಸರಿಯಾಗಿ ಪರಿಶೀಲನೆ ಮಾಡಿ, ಈಗ ನಮ್ಮಲ್ಲಿ ಹೆಂಗೆ ಕೇಳ್ತಾರಪ್ಪ ನೀವು, ನಿಮ್ಗೆ ಈ ಬೂತ್ ವೈಸ್ ಆನ್ಲೈನ್ ಮಾಡುವಾಗ ID ನಂಬರ್ ಕಂಪಲ್ಸರಿ ಕೇಳಿಸ್ತಾರೆ 3ನೇ ಹಂತದಾಗ. ಆ ಥರ ID ನಂಬರ್ ಅವ್ರದ್ದು ಏನಾದ್ರು ಇದ್ರೆ ಅವಾಗ ನೀವು ಸೆಪರೇಟ್ ಮಾಡಿ ಪರವಾಗಿಲ್ಲ. ಆ ಸುಮ್ಮನೆ ಒಂದು ಈ ನಮ್ಮ ಸಾಮಾನ್ಯ ಗಣತಿ ಮಾಡೋ ನಾವು ಬೇಡ ಜಂಗಮ ಎಂಟ್ರಿ ಮಾಡೋದು ಅದು ನಮ್ಗೆ ಖಂಡನೆ ಆಗ್ಯದ. ಅದಕ್ಕೆ ಸರ್ಕಾರ ಏನಾದಕ್ಕೆ ಗಂಭೀರವಾಗಿ ನಾವು ವಿಷಯ ತೆಗೆದುಕೊಳ್ಬೇಕು. ಅನ್ಯಾಯ ಆಗಿದೆ, ಸಾಕಷ್ಟು ಅನ್ಯಾಯ ಆಗಿದೆ. ಸಾಕಷ್ಟು ಅಂದ್ರೆ ಎಷ್ಟೋ ಜನರು ನೋಡ್ರಿ, ಯಾವಾಗ ಹೋಗ್ತಾರಪ್ಪ ಗಣತಿದಾರ ಅಂದ್ರೆ ಮುಂಜಾನೆ ಬ್ಯಾಸ್ಗಿಲ್ಲ, ಮುಂಜಾನೆ 10-11ಕ್ಕೆ ಹೋಗ್ತಾರ. ಹಳ್ಳಿಯಾಗ ಏನಾಗಿದೆ, ಎಲ್ಲ ಜನರು ಕೆಲ್ಸಕ್ಕೆ ಹೋಗ್ತಾರ, ಅವ್ರ ಮನೆ ಡೋರ್ ಕ್ಲೋಸ್ ಹೋಗ್ಬಿಡ್ತಾರ. ಇದಕ್ಕೆ ಪ್ರಚಾರ ಕಡಿಮೆ ಆಗ್ಯದ ಸರ್. ಸರ್ಕಾರದಿಂದ ಪ್ರಚಾರ ಕೊಡಬೇಕಾಗಿತ್ತು. ಗ್ರಾಮ ಪಂಚಾಯತಿ ಮಟ್ಟದಾಗ ತಾಲೂಕು ಮಟ್ಟದಾಗ ಸರ್ಕಾರದ ಒಂದು ಟಮ್ ಬರ್ಸೋದಲ್ಲಿ ಅಥವಾ ಇವತ್ತು ದಿನ ನಿಮ್ಮ ಊರಿಗೆ ಗಣಿತರು ಬರ್ತಾರ
ಇಂಥ ಸಮಯಕ್ಕೆ ಇರ್ತಾರ ಆ ಊರಿನ ವಾಲಿಕರಾಗಲಿ VA ಆಗಲಿ ಮತ್ತೆ PDOಗಳ ಜೊತೆಯಲ್ಲಿ ಇದ್ಕೊಂಡು ಆ ಗಣತಿಗೆ ಸಪೋರ್ಟ್ ಕೊಡ್ಬೇಕು. ಗೊತ್ತೇ ಇಲ್ಲ ಸರ್. ಇನ್ನೊಂದ್ ಏನದ ಗಣಿತದಾರಿಗೆ ಏನದ ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲಿ PDO ಒಪ್ಪಿಸ್ಬೇಕು. ಅದಕ್ಕೆ ನೀವು ಮುಂದೆ ಮಾಡಿಸ್ಬೇಕಿತ್ತು. ಅದಕ್ಕೆ ತಲಾಟಿಗಳು ಕಂಪಲ್ಸರಿ ಇರ್ಲಿಕ್ಕೆ ಹಚ್ಬೇಕಲ್ಲಿ. ಯಾರು ತಲಾಟಿಗಳನ್ನ ಇರೋದಿಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರಲ್ಲ, ಮತ್ತ PDOಗಳು ಇರಲ್ಲ. ಒಬ್ಬ ಟೀಚರ್ಸ್ ಅವ್ರು ಬರ್ತಾರ, ಪಾಪ 2 ಮನೆ ಮುಗಿಸ್ತಾರ, ಬಿಸಿಲು ಆಗ್ತದ, 12 ಮನೆ ಆಗಲ್ಲ, ಸರ್ವರ್ ಬಿಜಿ ಆಗ್ತದ, ಮನೆ ಹೋಗ್ತಾರ. ಕಾಲಾವಕಾಶಗಳು ನಮ್ಮ ಇದ್ರ ಪ್ರಕಾರ 20-30% ಆಗ್ಯದ. ಇದಕ್ಕೆ ಇನ್ನೂ 15 ದಿವಸ ಕಾಲಾವಕಾಶ ಕೊಟ್ಟರೆ ಉತ್ತಮ ಆಗುತ್ತೆ ಸರ್, ಸಂಪೂರ್ಣ ಆಗುತ್ತೆ. ಇಲ್ಲ ಆದ್ರೆ ಎಷ್ಟೋ ಮನೆಗಳನ್ನು ಬಿಟ್ಟು ಹೋಗ್ತಾವ, ಎಷ್ಟೋ ಜನರಿಗೆ ಅನ್ಯಾಯ ಆಗ್ತದ. ತಾವು ಮಾಧ್ಯಮ ಮಿತ್ರರಿಗೂ ನಮ್ಮ ಕಳಕಳಿ ವಿನಂತಿ ಅದ, ಈ ವಿಷಯಗಳನ್ನು ತಾವು ಗಂಭೀರವಾಗಿ ತೆಗೆದುಕೊಂಡು ಸರ್ಕಾರದ ಗಮನ ಹರಿಸಲು ತಾವು ಕೂಡ ಪ್ರಯತ್ನ ಮಾಡ್ತೀರಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಭೀಮ್. ನನ್ನ ಹೆಸರು ಮಹಾದೇವ್ ಮೊಗ, ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ.